ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಸಂವಿಧಾನಕ್ಕೆ ಯಾಕ 24 ಮತ್ತು 25ನೇ ತಿದ್ದುಪಡಿಗಳನ್ನ ಜಾರಿಗೆ ತಗೊಂಡ್ಬಂದ್ರು ಅಂತೇಳಿ ನೋಡಿವಿ. ಏನು ಸಂವಿಧಾನಕ್ಕೆ 24 ಮತ್ತು 25ನೇ ತಿದ್ದುಪಡಿಗಳನ್ನ ಯಾಕೆ ಜಾರಿಗೆ ತಗೊಂಡ್ಬಂದ್ರು ಅಂತೇಳಿ. ಹೌದಾ? ಯಾಕಪ್ಪ ಅಂತಂದ್ರ ಗೋಲಕನಾಥ್ ಅಂತಕ್ಕಂಥ ಪ್ರಕರಣದಲ್ಲಿ, ಗೋಲಕನಾಥ್ ವರ್ಸಸ್ ಪಂಜಾಬ್, ಈ ಪ್ರಕರಣದಲ್ಲಿ ಏನಾಯ್ತು ಅಂತಂದ್ರ ಆರ್ಟಿಕಲ್ 13ರ ಶ್ರೇಷ್ಠತೆಯನ್ನ ಎತ್ತಿ ಹಿಡಿಲಾಯ್ತು. ಅಂದ್ರ ಆರ್ಟಿಕಲ್ 13 ಆರ್ಟಿಕಲ್ 368ಕ್ಕಿಂತನೂ ದೊಡ್ಡದಿದೆ ಅಂತ. ಹೌದಾ? ದೊಡ್ಡದಿದೆ ಅಂದ್ರೆ ನೀವು ತಗೊಂಡ್ಬರ್ತಿರ್ತಕ್ಕಂಥ ಸಂವಿಧಾನದ ತಿದ್ದುಪಡಿ ಎಂಬ ಕಾನೂನು ಕೂಡ ಆರ್ಟಿಕಲ್ 13ರಲ್ಲಿ ಹೇಳಿರ್ತಕ್ಕಂಥ ಕಾನೂನು ಎಂಬ ಪದದ ಅರ್ಥವನ್ನ ಒಳಗೊಳ್ತೈತಿ. ಹೀಗಾಗಿ ಯಾವುದೇ ಕಾನೂನು, ಪಾರ್ಲಿಮೆಂಟ್ ಪಾಸ್ ಮಾಡಿರ್ತಕ್ಕಂಥ ಯಾವುದೇ ಕಾನೂನು ಮೂಲಭೂತ ಹಕ್ಕುಗಳನ್ನ ಉಲ್ಲಂಘನೆ ಮಾಡುವಂತಿಲ್ಲ ಅಂತೇಳಿ ತೀರ್ಪನ್ನ ಕೊಟ್ಟು, ಆ ತೀರ್ಪಿಗೆ ಪ್ರತ್ಯುತ್ತರವಾಗಿ ಆರ್ಟಿಕಲ್ ಸಂವಿಧಾನ ತಿದ್ದುಪಡಿ ಕಾಯ್ದೆ 24 ಮತ್ತು 25ನ್ನ ಜಾರಿಗೆ ತಗೊಂಡ್ಬರ್ಬೇಕಾಯ್ತು. ಗೌರ್ಮೆಂಟ್ಗೆ ಅನಿವಾರ್ಯ ಆಯ್ತು. ಯಾಕಂತಂದ್ರೆ ಈ 24 ಮತ್ತು 25ನೇ ತಿದ್ದುಪಡಿಗಳನ್ನ ತರದ ಹೊರತು ಸಂಪತ್ತಿನ ಡಿಸ್ಟ್ರಿಬ್ಯೂಷನ್ ಆಗ್ತಿರ್ಲಿಲ್ಲ, ಹಂಚಿಕೆ ಆಗ್ತಿರ್ಲಿಲ್ಲ, ರಿಸೋರ್ಸ್ ಡಿಸ್ಟ್ರಿಬ್ಯೂಷನ್ ಆಗ್ತಿರ್ಲಿಲ್ಲ. ಹೀಗಾಗಿ ಸಮಾನತೆಯನ್ನು ತಗೊಂಡ್ಬರೋದು ಕಷ್ಟ ಸಾಧ್ಯವಾಗಿರ್ತಕ್ಕಂಥ ಮಾತಾಗಿತ್ತು. ಹಾಗಾಗಿ ಏನ್ ಮಾಡಿದ್ರು ಅಂತಂದ್ರ ಸಂವಿಧಾನಕ್ಕೆ 24 ಮತ್ತು 25ನೇ ತಿದ್ದುಪಡಿಗಳನ್ನ ಜಾರಿಗೆ ತಗೊಂಡ್ಬರುವ ಅನಿವಾರ್ಯತೆ ಉಂಟಾಯಿತು. ಅದರಿಂದ 1971ರಲ್ಲಿ ಸಂವಿಧಾನಕ್ಕೆ 24ನೇ ಮತ್ತು 25ನೇ ತಿದ್ದುಪಡಿಗಳನ್ನ ಜಾರಿಗೆ ತಗೊಂಡ್ಬಂದ್ರು. ಹಂಗಾದ್ರೆ 24ನೇ ತಿದ್ದುಪಡಿ ಏನ್ ಹೇಳ್ತೈತಿ ಅಂತಂದ್ರೆ, ಈ 24ನೇ ತಿದ್ದುಪಡಿ ಸಂವಿಧಾನದ ಆರ್ಟಿಕಲ್ 13 ಮತ್ತು ಆರ್ಟಿಕಲ್ 368ಕ್ಕೆ ತಿದ್ದುಪಡಿಯನ್ನ ತಗೊಂಡ್ಬರ್ತಾರೆ. ಆರ್ಟಿಕಲ್ 13ರಲ್ಲಿ ಸಬ್ ಕಲಂ 4ನ್ನ ಜಾರಿಗೆ ತಗೊಂಡ್ಬರ್ತಾರೆ, 4ನ್ನ ಸೇರ್ಪಡೆ ಮಾಡ್ತಾರೆ. ಇದರಾಗ ಏನ್ ಬರೀತಾರು ಅಂತಂದ್ರ, ಸಂವಿಧಾನಕ್ಕೆ ತಗೊಂಡ್ಬರುವ ತಿದ್ದುಪಡಿ ಕಾಯ್ದೆಯು 13ರಲ್ಲಿ ಹೇಳಿರ್ತಕ್ಕಂಥ ಕಾನೂನು ಎಂಬ ಪದವನ್ನ ಒಳಗೊಳ್ಳುವುದಿಲ್ಲ. ಹಿಂಗ್ ಬರೆದು ಬಿಡ್ತಾರೆ. ಇದ್ರಾಗ ಸಂವಿಧಾನದೊಳಗೆ ಸೇರ್ಪಡೆ ಮಾಡ್ತಾರೆ. ಏನಪ್ಪಾ ಅಂತಂದ್ರೆ, ಸಂವಿಧಾನಕ್ಕೆ ತಗೊಂಡ್ಬರುವ ತಿದ್ದುಪಡಿ ಎಂಬ ಕಾನೂನು ಆರ್ಟಿಕಲ್ 13ರಲ್ಲಿ ಹೇಳಿರ್ತಕ್ಕಂಥ ಕಾನೂನನ್ನ ಒಳಗೊಳ್ಳುವುದಿಲ್ಲ. ಯಾಕಂತಂದ್ರ ಗೋಲಕನಾಥ ಪ್ರಕರಣದಲ್ಲಿ ಏನ್ ಹೇಳಿರ್ತಾರೋ ಅಂತಂದ್ರ, ಆರ್ಟಿಕಲ್ 13ರಲ್ಲಿ ಹೇಳಿರ್ತಕ್ಕಂಥ ಕಾನೂನು ಎಂಬ ಪದವು ಸಂವಿಧಾನಕ್ಕೆ ತಿದ್ದುಪಡಿ ತಗೊಂಡ್ಬರುವ ಕಾನೂನನ್ನು ಕೂಡ ಒಳಗೊಂಡಿರ್ತೈತಿ. ಅಂದ್ರೆ ಆರ್ಟಿಕಲ್ 368ರ ಅಡಿಯಲ್ಲಿ ಸಂವಿಧಾನಕ್ಕೆ ಏನು ತಿದ್ದುಪಡಿ ತಗೊಂಡ್ಬರ್ತಿರಲ್ಲ ಅದನ್ನೂ ಕೂಡ ಒಳಗೊಂಡಿರ್ತೈತಿ ಅಂತೇಳಿ ಹೇಳಿತ್ತು. ಆ ತೀರ್ಪನ್ನ ನಲ್ಲಿಫೈ ಮಾಡೋ ಸಲುವಾಗಿ, ರದ್ದುಗೊಳಿಸುವ ಸಲುವಾಗಿ ಪಾರ್ಲಿಮೆಂಟ್ ಸುಪ್ರೀಂ ಕೋರ್ಟ್ಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಡ್ತೈತಿ. 24ನೇ ಸಂವಿಧಾನ ತಿದ್ದುಪಡಿಯನ್ನ ಜಾರಿಗೆ ತಗೊಂಡ್ಬರುವ ಮೂಲಕ ಏನಂತೇಳಿ ಆ ಕಲಂನೊಳಗೆ ಸೇರಿಸ್ಬಿಡ್ತಾರೋ ಅಂತಂದ್ರೆ, ಆರ್ಟಿಕಲ್ 13ರಲ್ಲಿ ಸೇರಿಸ್ಬಿಡ್ತಾರೋ ಅಂತಂದ್ರೆ, ಆರ್ಟಿಕಲ್ 13 ಇಸ್ ಡಿಫರೆಂಟ್ ಅಂಡ್ ಆರ್ಟಿಕಲ್ 368 ಡಿಫರೆಂಟ್. ದ ಲಾ ಅಂತಕ್ಕಂಥ ಪದವು, ಆರ್ಟಿಕಲ್ 13ರಲ್ಲಿ ಹೇಳಿರ್ತಕ್ಕಂಥ ಲಾ ಎಂಬ ಪದವು ಸಂವಿಧಾನ ತಿದ್ದುಪಡಿ ಕಾಯ್ದೆಯನ್ನ ಅಥವಾ ಕಾನೂನನ್ನ ಒಳಗೊಳ್ಳುವುದಿಲ್ಲ ಅಂತೇಳಿ ಆರ್ಟಿಕಲ್ 13ಕ್ಕೆ ಸಬ್ ಕ್ಲಾಸ್ 4ನ್ನ ಸೇರಿಸಿ ಅದರೊಳಗನೆ ಬರೆದು ಬಿಡ್ತಾರೆ. ಅಲ್ಲಿಗೆ ಗೋಲಕನಾಥ್ ಪ್ರಕರಣದಲ್ಲಿ ಹೇಳಿರ್ತಕ್ಕಂಥ ತೀರ್ಪು ರದ್ದಾಗಿ ಹೋಗಿಬಿಡ್ತೈತಿ. ಆ ನಂತರ ಆರ್ಟಿಕಲ್ 368ಕ್ಕೆ 3ನೇ ಕಲಮನ್ನ ಸೇರಿಸ್ತಾರೆ. ಸಬ್ ಕಲಂ 3ನ್ನ ಸೇರಿಸಿ ಏನ್ ಮಾಡ್ತಾರೋ ಅಂತಂದ್ರೆ, ಆರ್ಟಿಕಲ್ 368 ಯಾವುದೇ ಸಂವಿಧಾನದ ಯಾವುದೇ ಭಾಗವನ್ನ ತಿದ್ದುಪಡಿ ಮಾಡುವುದಾದರೂ ಅದು ಆರ್ಟಿಕಲ್ 13ರಲ್ಲಿ ಹೇಳಿರ್ತಕ್ಕಂಥ ಕಾನೂನು ಎಂಬ ಪದದ ವ್ಯಾಪ್ತಿಗೆ ಒಳಬರುವುದಿಲ್ಲ. ಅದು ಎಕ್ಸ್ಟ್ರಾ ಆರ್ಡಿನರಿ ಅಂತೇಳಿ ಬರೀತಾರೆ. ಎಕ್ಸ್ಟ್ರಾ ಆರ್ಡಿನರಿ ಕಲಂ ಆಗಿರೋದ್ರಿಂದ ಅಥವಾ ಪ್ರಕ್ರಿಯೆ ಆಗಿರೋದ್ರಿಂದ ಅದು ಆರ್ಟಿಕಲ್ 13ರ ಅಡಿಯಲ್ಲಿ ಒಳಗೊಳ್ಳುವುದಿಲ್ಲ ಎಂಬುದನ್ನು ಬರೆದ್ಬಿಡ್ತಾರೆ. ಇಲ್ಲಿ 368 ಒಳಗೊಳ್ಳುವುದಿಲ್ಲ ಅಂತ ಬರೀತಾರೆ, ಇಲ್ಲಿ 13 ಒಳಗೊಳ್ಳುವುದಿಲ್ಲ ಅಂತ ಬರೆದ್ಬಿಡ್ತಾರೆ. ಅಷ್ಟೇ, ಎರಡು ಸೇಮ್. ಇಲ್ಲೇ ಹೇಳ್ತಾರೆ ನೋಡು, amended article 13 and 368. It provided parliament the power to amend any part of the constitution including fundamental rights. It also changed the language of the article 368. ಆ 368 ನಲ್ಲಿ ಹೇಳಿರ್ತಕ್ಕಂಥ ಲ್ಯಾಂಗ್ವೇಜ್ ಅನ್ನು ಕೂಡ ಚೇಂಜ್ ಆಗ್ತೈತಿ ಅಂತ. ಅಂದ್ರೆ 368 ಏನ್ ಮಾಡ್ತೈತಿ ಅಂದ್ರೆ, ಆರ್ಟಿಕಲ್ 13ಅನ್ನು ಒಳಗೊಳ್ಳುವುದಿಲ್ಲ, ಆರ್ಟಿಕಲ್ 13ಕ್ಕೂ ಮತ್ತು 368ಕ್ಕೂ ಸಂಬಂಧನೇ ಇಲ್ಲ ಅಂತೇಳಿ ಈ ತಿದ್ದುಪಡಿ ಒಳಗೆ ಹೇಳ್ಬಿಡ್ತಾರೆ. ಹಿಂಗೆ ಹೇಳೋದ್ರಿಂದ ಮತ್ತೆ ಮೊದಲಿನ ಪರಿಸ್ಥಿತಿನೇ ಬಂದ್ಬಿಡ್ತೈತಿ. ಯಾವ ಪ್ರಕರಣ? ಶಂಕರಿ ಪ್ರಸಾದ್ ಪ್ರಕರಣದಲ್ಲಿ ಏನ್ ಹೇಳಿರ್ತಾರಲ್ಲ ಅದೇ ತೀರ್ಪನ್ನ ಈ ಅಮೆಂಡ್ಮೆಂಟ್ ಒಳಗೆ ಸೇರಿಸಿಬಿಡ್ತಾರೆ. ಶಂಕರಿ ಪ್ರಸಾದ್ ಕೇಸ್ ನಲ್ಲಿ ಏನ್ ಹೇಳಿರ್ತಾರೋ ಅಂತಂದ್ರೆ, ಆರ್ಟಿಕಲ್ 13ಕ್ಕೂ ಮತ್ತು ಆರ್ಟಿಕಲ್ 368ಕ್ಕೂ ಯಾವುದೇ ಸಂಬಂಧ ಇಲ್ಲ, ಅದು ಬೇರೆ ಇದು ಬೇರೆ ಅಂತ ಹೇಳಿಬಿಟ್ಟಿರ್ತಾರೆ. ಗೋಲಕನಾಥ್ ಪ್ರಕರಣದಲ್ಲಿ ಇಲ್ಲ, ಅದು ಇದರ ಅಂಡರ್ದಾಗನೇ ಬರ್ತೈತಿ. ಯಾವುದು? ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಆರ್ಟಿಕಲ್ 13ರ ಅಂಡರ್ದಾಗ ಬರ್ತೈತಿ. ಹಿಂಗಾಗಿ ನೀವು ಸಂವಿಧಾನದ ತಿದ್ದುಪಡಿಯನ್ನ ತಿದ್ದುಪಡಿ ಹಕ್ಕನ್ನ ಅನ್ಲಿಮಿಟೆಡ್ ಆಗಿ ಬಳಸುವಂಗಿಲ್ಲ ಅಂತೇಳಿ ಪಾರ್ಲಿಮೆಂಟ್ಗೆ ಹೇಳ್ತಾರೆ. ಅಂದ್ರೆ ಲಿಮಿಟೆಡ್
ಅಲ್ಲೊಂದು ಡಾಕ್ಟ್ರೈನ್ ಬರ್ತೈತೆ, ಡಾಕ್ಟ್ರೈನ್ ಆಫ್ ಇಂಪ್ಲಾಯ್ಡ್ ಲಿಮಿಟೇಷನ್ ಅಂತೇಳಿ, ಹೌದಾ, ಸೂಚಿತ ಮಿತಿಗಳು. ಅದರ ಪ್ರಕಾರ ನೀವು ಸಂವಿಧಾನದ ಯಾವುದೇ ಭಾಗಕ್ಕೆ ಹೆಂಗ್ ಬೇಕು ಹಂಗ ತಿದ್ದುಪಡಿ ಮಾಡಂಗಿಲ್ಲ ಅಂತೇಳಿ ಗೋಲಕನಾಥ್ ಪ್ರಕರಣದೊಳಗೆ ಹೇಳ್ಬಿಡ್ತಾರೆ. ಹೌದಾ, ಈ ಗೋಲಕನಾಥ ಪ್ರಕರಣವನ್ನು ನಲ್ಲಿಫೈ ಮಾಡುವ ಸಂಬಂಧ ಸಂವಿಧಾನ ತಿದ್ದುಪಡಿ ಕಾಯ್ದೆ 24ನ ಜಾರಿಗೆ ತಗೊಂಡ್ಬರ್ತಾರೆ. ಜಾರಿಗೆ ತಗೊಂಡ್ಬಂದು ಆರ್ಟಿಕಲ್ 13ಕ್ಕೆ ಸಬ್ ಕ್ಲಾಸ್ 4ನ ಸೇರಿಸ್ತಾರೆ. ಆರ್ಟಿಕಲ್ 368ಕ್ಕೆ ಸಬ್ ಕ್ಲಾಸ್ 3ನ ಸೇರಿಸ್ತಾರೆ. 368 ಏನ್ ಹೇಳ್ತೈತಿ ಅಂದ್ರೆ ಸಂವಿಧಾನವನ್ನ ಹೆಂಗ್ ತಿದ್ದುಪಡಿ ಮಾಡಬೇಕು ಅಂತ ಹೇಳ್ತೈತಿ. ಆರ್ಟಿಕಲ್ 13 ಏನ್ ಹೇಳ್ತೈತಿ ಅಂದ್ರೆ ಕಾನೂನು ಎಂಬ ಪದವು ಏನನ್ನು ಒಳಗೊಳ್ತೈತಿ ಅನ್ನೋದನ್ನ ಹೇಳ್ತೈತಿ. ಹೌದಾ, ಜೊತೆಗೆ ಫಂಡಮೆಂಟಲ್ ರೈಟ್ಸ್ ಅನ್ನ ಉಲ್ಲಂಘನೆ ಮಾಡ್ತಕ್ಕಂಥ ಕಾನೂನನ್ನ ತಗೊಂಡ್ಬರಬಾರದು ಅಂತ ಹೇಳ್ತೈತಿ. ತಗೊಂಡ್ಬಂದ್ರೆ ಅದನ್ನ ನಲ್ಲಿಫೈ ಮಾಡ್ರಿ ಅಂತ ಸುಪ್ರೀಂ ಕೋರ್ಟಿಗೆ ಹೇಳ್ತೈತಿ. ಹೌದಾ, ಈಗ ಇಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಈ ಕಾನೂನು ಎಂಬ ಪದದ ವ್ಯಾಪ್ತಿಗೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನ ಹೊರಗಿಟ್ಬಿಟ್ರು, ಸಂವಿಧಾನ ತಿದ್ದುಪಡಿ ಕಾಯ್ದೆಗಳನ್ನ ಹೊರಗಿಟ್ಬಿಟ್ರು. ಆವಾಗ ಪ್ಲೇಯಿಂಗ್ ಫೀಲ್ಡ್ ಕ್ರಿಯೇಟ್ ಆಗೋಯ್ತು. ಈಗ ಬೆಳೆ ಬೆಳಿಬೇಕಾದ್ರೆ ಭೂಮಿಯನ್ನು ಮೊದಲು ಏನ್ ಮಾಡ್ತಾರೆ ಅಂದ್ರೆ ಕಸ ತೆಗಿತಾರೆ, ಆಮೇಲೆ ಗಳೆ ಹೊಡಿತಾರೆ, ಹರಿಗೆ ಸುದ್ದು ಮಾಡ್ತಾರೆ, ಆಮೇಲೆ ಸಾಲ ಬಿಟ್ಟು ಬೀಜ ಬಿತ್ತಾರೆ. ಈಗ ಕಾನ್ಸ್ಟಿಟ್ಯೂಷನಲ್ ಆ ರೀತಿ ಬೆಳೆಯನ್ನ ಬೆಳೆಯುವ ಸಲುವಾಗಿ ಏನ್ ಮಾಡಕತ್ರು ಅಂದ್ರೆ ಫೀಲ್ಡ್ ಅನ್ನ ರೆಡಿ ಮಾಡಿದ್ರು. ಇಲ್ಲಿ ಏನ್ ಫೀಲ್ಡ್ ಅದು ಗೋಲಕನಾಥ ಪ್ರಕರಣದಲ್ಲಿ ಏನ್ ಹೇಳಿದ್ರಲ್ಲ ಅದನ್ನ ನಲ್ಲಿಫೈ ಮಾಡಿದ್ರು. ನಲ್ಲಿಫೈ ಮಾಡುವುದರ ಮೂಲಕ DPSP ಅನ್ನ ಜಾರಿಗೆ ತಗೊಂಬರಾಕ ಹಾದಿಯನ್ನ ರೆಡಿ ಮಾಡ್ಕೊಂಡ್ರು. ಅದರ ಮುಂದಿನ ಪ್ರಕ್ರಿಯೆ ಏನಪ್ಪಾ ಅಂತಂದ್ರೆ ಸಂವಿಧಾನದ ತಿದ್ದುಪಡಿ ಕಾಯ್ದೆ 25ನ್ನ ತಗೊಂಡ್ಬರೋದಿತ್ತು. ಸಂವಿಧಾನ ತಿದ್ದುಪಡಿ ಕಾಯ್ದೆ 25 ಏನ್ ಮಾಡ್ತೈತಿ ಅಂದ್ರೆ ಸಂವಿಧಾನಕ್ಕೆ ಆರ್ಟಿಕಲ್ 31C ಅನ್ನ ಸೇರ್ಪಡೆ ಮಾಡ್ತೈತಿ. ಅದು ಏನ್ ಹೇಳ್ತೈತಿ ಅಂತ ಹೇಳಿ ನೋಡೋದಾದ್ರೆ, ಈಗ ಸಂವಿಧಾನದ ತಿದ್ದುಪಡಿ ಕಾಯ್ದೆ 25 ಫೀಲ್ಡಿಗೆ ಬಂದ್ಬಿಡ್ತೈತಿ. ಏನ್ ಮಾಡ್ತೈತಿ ಅಂತಂದ್ರೆ ಅದು ಸಂವಿಧಾನದ ಕಲಂ 31ಕ್ಕೆ ಸಿ ಅಂತಕ್ಕಂಥ ಪ್ರಾವಿಷನ್ ಅನ್ನ ಸೇರಿಸಿ ಏನ್ ಹೇಳ್ತೈತಿ ಅಂತಂದ್ರೆ DPSPಗಳಲ್ಲಿ DPSP ಅಂತಂದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಅದರಾಗ 39B ಮತ್ತು C ಅನ್ನ ಜಾರಿಗೆ ತಗೊಂಡ್ಬರುವಾಗ ಬಿ ಮತ್ತು ಸಿ ಏನ್ ಹೇಳ್ತೈತಿ ಅಂದ್ರೆ ಸಂಪತ್ತಿನ ಸಮಾನ ಹಂಚಿಕೆಗಳ ಬಗ್ಗೆ ಹೇಳ್ತವೆ. ಆರ್ಟಿಕಲ್ 39B ಮತ್ತು ಸಿಗಳು ಏನ್ ಹೇಳ್ತಾವ ಅಂತಂದ್ರೆ ಸಂಪತ್ತಿನ ಸಮಾನ ಹಂಚಿಕೆಗಳ ಬಗ್ಗೆ ಹೇಳ್ತೈತಿ. ಹೌದಾ, ಯಾವಾಗ ನಾವು ಆರ್ಟಿಕಲ್ 39B ಮತ್ತು ಸಿ ಅನ್ನ ಜಾರಿಗೆ ತಗೊಂಡ್ ಬರ್ತಿರ್ತೀವೋ ಆವಾಗ ಆರ್ಟಿಕಲ್ 14, ಆರ್ಟಿಕಲ್ 19 ಅಥವಾ ಇನ್ಯಾವುದೇ ಸಂವಿಧಾನದ ಭಾಗ 3ಕ್ಕೆ ಧಕ್ಕೆ ತರ್ತಿತ್ತು ಅನ್ನೋದರ ಆಧಾರದ ಮೇಲೆ ನೀವು ನಲ್ ಅಂಡ್ ವೈಡ್ ಮಾಡುವ ಹಾಗಿಲ್ಲ. ಯಾರಿಗೆ ಹೇಳ್ತಾರೆ ಇದನ್ನ? ಸುಪ್ರೀಂ ಕೋರ್ಟ್ ಅವರಿಗೆ ಹೇಳ್ಬಿಡ್ತಾರೆ. ಏನಪ್ಪಾ ಅಂತಂದ್ರ ನಾವು ಸಂಪತ್ತಿನ ಸಮಾನ ಹಂಚಿಕೆಯನ್ನ ಮಾಡುವ ಸಲುವಾಗಿ ಕಾನೂನನ್ನ ತೆಗೆದುಕೊಂಡು ಬಂದಾಗ, ಅಂದ್ರೆ ತಿದ್ದುಪಡಿಯನ್ನ ತೆಗೆದುಕೊಂಡಾಗ ಆ ತಿದ್ದುಪಡಿ ಕಾನೂನು ಸಂವಿಧಾನದ ಮೂಲಭೂತ ಹಕ್ಕುಗಳನ್ನ ಉಲ್ಲಂಘನೆ ಮಾಡ್ತೈತಿ ಅನ್ನೋದರ ಆಧಾರದ ಮೇಲೆ ಯಾವುದೇ ಕೋರ್ಟು ಅಂತ ಬರೀತಾರೆ, ಇನ್ಕ್ಲೂಡಿಂಗ್ ಹೈಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್. ಯಾವುದೇ ಕೋರ್ಟು ಅಂದ್ರೆ ಒಟ್ಟ ಹಲಕಿತ್ ಬಿಡುದಿಲ್ಲ, ಆ ಕೆಲಸ ಮಾಡ್ತಾರಲ್ಲಿ. ಯಾವುದೇ ಕೋರ್ಟ್ ಏನ್ ಮಾಡುವಂಗಿಲ್ಲ ಅಂತಂದ್ರೆ ನಲ್ ಅಂಡ್ ವೈಡ್ ಮಾಡುವಂಗಿಲ್ಲ, ಅನ್ಕಾನ್ಸ್ಟಿಟ್ಯೂಷನಲ್ ಅಂತೇಳಿ ಡಿಕ್ಲೇರ್ ಮಾಡುವಂಗಿಲ್ಲ ಅಂತೇಳಿ ಬರೀತಾರೆ. ಕ್ಯಾನಾಟ್ ಡಿಕ್ಲೇರ್ಡ್ ಆಸ್ ಅನ್ಕಾನ್ಸ್ಟಿಟ್ಯೂಷನಲ್. ಹಂಗಂತಂದ್ರೆ DPSPಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಆರ್ಟಿಕಲ್ 39B ಮತ್ತು ಸಿಗಳನ್ನ ಜಾರಿಗೆ ತಗೊಂಡ್ಬರುವಾಗ ಅವು ಮೂಲಭೂತ ಹಕ್ಕುಗಳನ್ನ ಉಲ್ಲಂಘನೆ ಮಾಡ್ತವು ಅನ್ನೋದರ ಆಧಾರದ ಮೇಲೆ ನೀವು ಯಾವುದೇ ಕಾನೂನುಗಳನ್ನ ನಲ್ಲಿಫೈ ಮಾಡುವಂಗಿಲ್ಲ, ರದ್ದುಗೊಳಿಸುವಂಗಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಇದವರಿಗೆ ಹೇಳ್ಬಿಡ್ತಾರೆ. ಹೌದಾ, ಇದು ಸಂವಿಧಾನದ ತಿದ್ದುಪಡಿ ಕಾಯ್ದೆ 25ರ ಮೂಲಕ ಸಂವಿಧಾನಕ್ಕೆ ಆರ್ಟಿಕಲ್ 31C ಅನ್ನ ಸೇರ್ಪಡೆ ಮಾಡಿ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಗಳನ್ನ, ಭೂ ಸುಧಾರಣೆ ಕಾಯ್ದೆಗಳನ್ನ, ಜೊತೆಗೆ ರಿಸರ್ವೇಶನ್ ಕಾಯ್ದೆಗಳನ್ನ ಏನ್ ಮಾಡ್ತಾರ ಅಂತಂದ್ರೆ ಸೇಫ್ ಮಾಡ್ತಾರೆ, ರಕ್ಷಣೆ ಮಾಡ್ತಾರೆ. ಹೌದಾ, ಇದ ಹಾದಿ ಮುಂದೆ ಏನಾಗ್ತೈತಿ ಅಂತಂದ್ರೆ ಇಲ್ಲಿ ಬರೆದು ಬಿಡ್ತಾರೆ, ಸಂವಿಧಾನದ ಯಾವುದೇ ಭಾಗಕ್ಕೆ ನಾವು ಏನ್ ಬೇಕಾದ ತಿದ್ದುಪಡಿ ಮಾಡಿದ್ರು ಅದನ್ನ ನೀವು ಕೇಳಕ್ ಬರಂಗಿಲ್ಲ. ಯಾಕಂದ್ರ ಆರ್ಟಿಕಲ್ 13 ಬೇರೆ, ಆರ್ಟಿಕಲ್ 368 ಬೇರೆ. ಹಿಂಗಾಗಿ ಧನಾದಂಗ್ ಏನ್ ಮಾಡಕತ್ತಾರ ಅಂತಂದ್ರೆ ಸಂವಿಧಾನಕ್ಕೆ ತಿದ್ದುಪಡಿ ತಗೊಂಡ್ಬರಕತ್ ಬಿಡ್ತಾರೆ. ಹೌದಾ, ಅವಾಗ ಮೂಲ ಸಂವಿಧಾನವೇ ಇರೋದಿಲ್ಲ. ಈಗ ನಾವೆಲ್ಲರೂ ಸಂವಿಧಾನ ಉಳಿಸಿ ಅಂತೇಳಿ ಹೋರಾಟ ಮಾಡಕತ್ತಾರಲ್ಲ, ಇದ್ರ ಒಟ್ಟ ಏನು ಅರ್ಧ ಸಂವಿಧಾನ ಉಳಿದಿಲ್ಲ, ತೆರಿನೇ ಕೆಡ್ಸೊಳಕ್ ಹೋಗ್ಬೇಡ್ರಿ. ಆ ರೀತಿ ಆಗ್ಬಿಟ್ಟತಿ. ಯಾಕಂತಂದ್ರೆ ಅಷ್ಟು ತಿದ್ದುಪಡಿಗಳಾಗಿ ಹೋಗ್ಬಿಟ್ಟವೆ. 104, 105, 106, 107 ಮುಗಿದವು. ಈಗ ಮತ್ತೆ ಮೋದಿ ಸಾಹೇಬ್ರು ಇಂದಿರಾ ಗಾಂಧಿ ಗತಿನ ತಿದ್ದುಪಡಿ ಮಾಡಕತ್ತಾರ. ಅವರು ಅದೇನೈತಿ ಅಂತ ಹೇಳಿ ನೋಡೋಣ. ಮೂಲ ಸಂವಿಧಾನ ಉಳಿಬೇಕಾಗಿತ್ತು ಅಂತಂದ್ರೆ ಈ ತಿದ್ದುಪಡಿನ ಆಗ್ಬಾರ್ದಾಗಿತ್ತು. ಆದ್ರೆ ಸಮಾಜ ಅದನ್ನ ಕೇಳ್ತೈತಿ. ಯಾಕಂತಂದ್ರೆ ಸಂಪತ್ತಿನ ಸಂಚಯ ಒಬ್ಬರ ಹತ್ರನೇ ಇತ್ತು ಅಂತಂದ್ರೆ ಸಮಾನತೆಯನ್ನ ತಗೊಂಡ್ಬರೋದು ಕಷ್ಟ. ಎಕನಾಮಿಕ್ ಈಕ್ವಾಲಿಟಿ ಬರದೇ ಹೊರತು ಸೋಷಿಯಲ್ ಈಕ್ವಾಲಿಟಿ ಬರಕ್ ಸಾಧ್ಯನೇ ಇಲ್ಲ. ಇದು ನೆನಪಿನಲ್ಲಿ ಇಟ್ಕೊಂಡ್ಬಿಡ್ರಿ.
ಆರ್ಥಿಕ ಸಮಾನತೆ ಬರದ ಹೊರತು ಅಥವಾ ತರದ ಹೊರತು ಸಾಮಾಜಿಕ ಸಮಾನತೆಯನ್ನು ನೀವು ತಗೊಂಬರಕ್ ಆಗೋದೇ ಇಲ್ಲ. ಅದಕ್ಕೆ ದುಡಿದು ಗಳಿಸಿ ಈಕ್ವಲ್ ಹಂತಕ್ಕರ ಬರಬೇಕು. ಯಾರು ದುಡ್ದಿರ್ತಾರಲ್ಲ ಅವ್ರ ಹತ್ರ ಕಸುಕೊಂಡರ ಮತ್ತೊಬ್ಬರಿಗೆ ಕೊಡಬೇಕು. ಎರಡೇ ಇರೋದು. ಸಮಾನತೆಯನ್ನು ತಗೊಂಡ್ಬರ್ಬೇಕು ಅಂತಂದ್ರೆ ಇವೆರಡೇ ಆದಿಗಳು. ಅದಕ್ಕೆ ಏನ್ ಮಾಡ್ತಾರ ಅಂದ್ರೆ ಯಾರು ಹೆಚ್ಚಿಗೆ ದುಡಿತಿರ್ತಾರಲ್ಲ ಅವ್ರಿಗೆ ಟ್ಯಾಕ್ಸ್ ಹಾಕ್ತಾರೆ, ಯಾರು ಕಡಿಮೆ ದುಡಿತಿರ್ತಾರಲ್ಲ ಅವರಿಗೆ ಪ್ರಮೋಟ್ ಕೊಡ್ತಾರೆ. ಅದ್ರ ಏನೋ ಈಗ ಹೆಂಗ PDS ಮೂಲಕ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಮೂಲಕ ಏನ್ ಮಾಡಕತ್ತಾರ, ಅಕ್ಕಿ ಇವೆಲ್ಲ ಯಾಕೆ ಕೊಡಕತ್ತಾರ ಅಂತಂದ್ರೆ ಸಮಾನ ಸೊಸೈಟಿ ಒಳಗೆ ಸಮಾನತೆ ತಗೊಂಡ್ಬರ್ಬೇಕು ಅಂತ. ಯಾರು ಹಸುವಿನಿಂದ ಬಳಲಾರದೆ ಬದುಕಿ ಸಮಾನತೆಯನ್ನು ಸಾಧಿಸಾಕಿ ಇದೆಲ್ಲ ಮಾಡಕತ್ತಾರ. ಅದು ಸೆಕೆಂಡರಿ. ಅದೇನಾರ ಇರ್ಲಿ, ಉದ್ದೇಶ ಇಷ್ಟೇ. ಆರ್ಥಿಕ ಸಮಾನತೆಗಳ ಬಗ್ಗೆ ಹೇಳೋದು ಯಾವ್ದಪ್ಪ ಅಂತಂದ್ರೆ DPSPಗಳು. ಸಾಮಾಜಿಕ ಸಮಾನತೆಗಳ ಬಗ್ಗೆ ಯಾವ್ದು ಹೇಳೋದಪ್ಪ ಅಂತಂದ್ರೆ ಮೂಲಭೂತ ಹಕ್ಕುಗಳು. ಆರ್ಥಿಕ ಸಮಾನತೆಯನ್ನ ತರದ ಹೊರತು ಕಾಮನ್ ಆಗಿ ನಮಗೆಲ್ಲರಿಗೂ ಗೊತ್ತಿರೋದೇ ಇದು, ಬೇಕಂದ್ರೆ ಬರ್ಕೊಂಡಿಟ್ಕೋರಿ. ಆರ್ಥಿಕ ಸಮಾನತೆಯನ್ನ ತಗೊಂಡ್ ಬರೋದ ಹೊರತು ಸಾಮಾಜಿಕ ಸಮಾನತೆಯನ್ನು ನೀವು ಸ್ಥಾಪಿಸಲು ಸಾಧ್ಯವೇ ಇಲ್ಲ. ನಮ್ಮಲ್ಲಿ ಯಾರಾದ್ರೂ ಇಂಟರ್ ಕಾಸ್ಟ್ ಮ್ಯಾರೇಜ್ ಆದ್ರು ಅಂತಂದ್ರೆ ಅದು ದೊಡ್ಡ ಗದ್ಲದ, ಊರ್ ತುಂಬೆಲ್ಲ ಸುದ್ದಿ ಅದ. ಬಾಲಿವುಡ್ದಾಗ ಯಾರ್ ಬೇಕಾದ್ರೆ ಮ್ಯಾರೇಜ್ ಆದ್ರೂ ಅದೇನು ಅದಕ್ಕೆ ಸಂಬಂಧ ಇಲ್ಲ. ಯಾಕಂತಂದ್ರೆ ಅಲ್ಲಿ ದುಡ್ಡು ಒಂದೇ ಮ್ಯಾಟರ್ ಆಗ್ತೈತಿ. ಯಾಕಂತಂದ್ರೆ ದೇ ಆರ್ ಈಕ್ವಲ್ ಇನ್ ಸ್ಟೇಟಸ್ನೊಳಗೆ ಅವ್ರವ್ರು ಈಕ್ವಲ್ ಇದ್ದು ಬಿಟ್ಟಾಗ ನೀವು ಏನ್ ಮ್ಯಾಟ್ರ್ ನಡೀತೈತಿ ಸೊಸೈಟಿ ಒಳಗೆ ಯಾರು ಕೇಳೋರೇ ಇಲ್ಲ. ಕೇಳ್ಕೂಡ್ದು ಯಾಕಂತಂದ್ರೆ ಸಂವಿಧಾನ ಹೇಳ್ತೈತಿ ಈಕ್ವಲ್ ಸೊಸೈಟಿ ಒಳಗೆ ಈಕ್ವಾಲಿಟಿ ತಗೊಂಡ್ಬರ್ಬೇಕು ಅಂತೇಳಿ. ನೀವ್ ಅಂದ್ರೆ ಈ ಇನ್ನೂ ಸ್ವಲ್ಪ ದಿನ ಹೋದ್ರೆ ಅದು ಹೋಗೇ ಬಿಡ್ತೈತಿ, ಅದು ತೊಂದರೆನೇ ಇಲ್ಲ, ಅದು ಹೋಗ್ಬೇಕು. ಅದಕ್ಕೆ ಬಸವಣ್ಣ 12ನೇ ಶತಮಾನದೊಳಗನೆ ಇಂಟರ್ ಕಾಸ್ಟ್ ಮ್ಯಾರೇಜ್ ಮಾಡಿಸಿದ್ರು. ಬಸವಣ್ಣ ಅವಾಗ್ಲೇ ಹೇಳ್ತಾನೆ, ಇವನಾರವ ಎಂದೆನಿಸದಿರಯ್ಯ ಅಂತ, ಇವನಮ್ಮವ ಎಂದೆನಿಸಯ್ಯ ಅಂತ. ಹೌದಾ? ಅದನ್ನ ತಗೊಂಡ್ಬರ್ಬೇಕು ಅಂದ್ರೆ ಅವಾಗ ಬಸವಣ್ಣ ಹತ್ರ ದುಡ್ಡು ಇರ್ಲಿಲ್ಲ. ಹೌದಾ? ಈಗ ದುಡ್ಡು ಬಂತು ಸೊಸೈಟಿ ಒಳಗೆ, ಈಗ ದುಡ್ಡು ಐತಿ, ದುಡಿಯಾಕತ್ತಾರ. ಈಗ ಜಾತಿಯನ್ನ ಯಾರು ನೋಡೋದೇ ಇಲ್ಲ. ಇಂಡಸ್ಟ್ರಿ ಒಳಗಂತೂ ಮಾತಾಡೋದೇ ಇಲ್ಲ. ಫಿಲ್ಮ್ ಇಂಡಸ್ಟ್ರಿ ಒಳಗೆ ಅದು ಮಾತಾಡೋದೇ ಇಲ್ಲ. ಅವ್ರ ಜೊತೆಯವರ ಈ ಜೊತೆಯವರ ಎಲ್ಲಿ ಕೇಳ್ತಾರ್ರಿ? ಯಾಕಂತಂದ್ರೆ ಅಲ್ಲಿ ಎಕನಾಮಿಕ್ ಈಕ್ವಾಲಿಟಿ. ಹೌದಾ? ಎಕನಾಮಿಕ್ ಈಕ್ವಾಲಿಟಿ ಇತ್ತು ಅಂದ್ರೆ ಸೋಷಿಯಲ್ ಈಕ್ವಾಲಿಟಿ ನೀವು ಹೇಳೋದೇ ಬೇಡ, ನಾವು ಡಿಸ್ಕಷನ್ ಮಾಡೋದೇ ಬೇಡ. ಸೋಷಿಯಲ್ ಈಕ್ವಾಲಿಟಿ ತಾನೇ ಬಂದ್ಬರ್ತದೆ. ಎಕನಾಮಿಕ್ ಈಕ್ವಾಲಿಟಿ ಇಲ್ಲ ಅಂತಂದ್ರೆ ನೀನ್ ಟಿಪ್ಪರ್ಲಾಗ ಹಾಕಿ ಸೋಷಿಯಲ್ ಈಕ್ವಾಲಿಟಿ ತಗೊಂಡ್ಬರ್ತೀನಿ ಅಂತಂದ್ರೆ ಆಗೋದಿಲ್ಲ. ಈ ಎಲ್ಲ ಪ್ರತಿಬಂಧಗಳನ್ನ ದುಡ್ಡು ಅಂತಕ್ಕಂಥ ಒಂದು ವಸ್ತು ಏನ್ ಮಾಡ್ತೈತಿ ಅಂದ್ರೆ ದಾಟಿ ಬಿಡ್ತೈತಿ, ಮರೆಮಾಚಿ ಬಿಡ್ತೈತಿ. ದುಡ್ಡು ಒಂದಿದ್ರೆ ಮುಗಿದೋಯ್ತು. ಅದಕ್ಕ ಕುಂಡಲಿ ಒಳಗೆ ಶನಿ ಇದ್ರೂ ನಡಿತೈತಿ, ಏನು ತೊಂದರೆ ಇಲ್ಲ, ಹೆಂಗೋ ನಡಿತೈತಿ. ಕಿಶೆದೊಳಗೆ ಮಣಿ ಇಲ್ಲದೆ ಇದ್ರೆ ನಡೆಯೋದಿಲ್ಲ ಅಂತೇಳಿ ಕಾಮಿಡಿಗಾಗಿ ಹೇಳ್ತಾರೆ. ಪಾಕೆಟ್ನೊಳಗೆ ಮಣಿ ಇಲ್ಲ ಅಂತಂದ್ರೆ ನಿಮಗೆ ಶನಿ ಬೇಗ ಹೆಗಲೇ ಇರ್ದಂಗನ. ಅದಕ್ಕೆ ಸೊಸೈಟಿ ಒಳಗೆ ಈಕ್ವಾಲಿಟಿ ಅನ್ನೋದು ಪದವನ್ನ ನೀವು ಅದರ ಪರಿಪೂರ್ಣ ಅರ್ಥವನ್ನ ನೋಡ್ಬೇಕು ಅಂತಂದ್ರೆ ಫಸ್ಟಿಗೆ ಎಕನಾಮಿಕ್ ಈಕ್ವಾಲಿಟಿಯನ್ನ ಜಾರಿಗೆ ತಗೊಂಡ್ಬರ್ಬೇಕಾಗ್ತದೆ. ಎಕನಾಮಿಕ್ ಈಕ್ವಾಲಿಟಿ ಬಂದ ನಂತರನೇ ಸೋಷಿಯಲ್ ಈಕ್ವಾಲಿಟಿ ಬರ್ತೈತೆ. ಅಲ್ಲಿವರೆಗೂ ಸೋಷಿಯಲ್ ಈಕ್ವಾಲಿಟಿ ಕನಸಿನ ಮಾತು. ನೀವು ಯಾವುದೇ ಸ್ಕೀಮರ ತಗೊಂಬರಿ, ಎಷ್ಟ ಕಾಯ್ದೆ ಕಾನೂನುಗಳನ್ನ ತಗೊಂಬರಿ, ಏನ ಮಾಡ್ರಿ, ವಿದೌಟ್ ಎಕನಾಮಿಕ್ ಈಕ್ವಾಲಿಟಿ ಯು ಕ್ಯಾನ್ ನಾಟ್ ಇಂಪ್ಲಿಮೆಂಟ್ ದಿ ಸೋಷಿಯಲ್ ಈಕ್ವಾಲಿಟಿ ಅಂತ. ಮಾಡಕ್ ಆಗೋದಿಲ್ಲ ಅಂತಲ್ಲ, ಮನಸ್ಸಿನಿಂದ ಬರೋದೇ ಇಲ್ಲ. ಸ್ಟೇಟಸ್ ಬಿಕಮ್ ಅ ಬ್ಯಾರಿಯರ್ ಅಂತ ಹೇಳಕೈತಿ ಅಲ್ಲಿ. ಹೌದಾ? ಅದು ಸೆಕೆಂಡ್ರಿ ವಿಷಯಾಂತರ ಆಕೈತಿ. ಈಗ ನಾವು ಹೇಳ್ಬೇಕಾಗಿರೋದು ಇಷ್ಟೇ. ಏನಪ್ಪಾ ಅಂತಂದ್ರೆ ಎಕನಾಮಿಕ್ ಈಕ್ವಾಲಿಟಿಯನ್ನು ತಗೊಂಡ್ಬರುವ ಸಲುವಾಗಿ ಫಂಡಮೆಂಟಲ್ ರೈಟ್ಸ್ ಗಳ ಉಲ್ಲಂಘನೆ ಮಾಡಿದ್ರು ಕೂಡ ಅದನ್ನ ನೀವು ನಲ್ ಅಂಡ್ ವೈಡ್ ಮಾಡುವಂಗಿಲ್ಲ. ಅಲ್ಲಿ ಅಷ್ಟೇ ಬರೆದಂತ ಆರ್ಟಿಕಲ್ 39B and C ಅಷ್ಟೇ ಹೇಳಂಗಿಲ್ಲ. ಅವರು ಟೋಟಲಿ ಯಾವುದು DPSPಗಳನ್ನ ಜಾರಿಗೆ ತಗೊಂಡ್ಬರುವಾಗ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಯ್ತು ಅಂದ್ರೆ ಅದನ್ನ ಕೇಳಂಗಿಲ್ಲ ಅಂತೇಳಿ ಬರೆದು ಬಿಡ್ತಾರೆ. ಇದೇ ತಿದ್ದುಪಡಿ ಏನಾಕತಿ ಅಂತಂದ್ರೆ ಬೇಸಿಕ್ ಸ್ಟ್ರಕ್ಚರ್ಗೆ ಹಾದಿ ಮಾಡಿಕೊಡ್ತೈತಿ. ಡಾಕ್ಟ್ರೈನ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಯಾವ ಪ್ರಕರಣ? ಕೇಶವಾನಂದ ಭಾರತಿ ಪ್ರಕರಣದೊಳಗೆ ಸಂವಿಧಾನದ ಮೂಲಭೂತ ಸಂರಚನೆ ಅಂತಕ್ಕಂಥ ಪದದ ಅನ್ವೇಷಣೆಗೆ ಹಾದಿ ಮಾಡಿಕೊಡ್ತೈತಿ. ಯಾವುದು? ಸಂವಿಧಾನ ತಿದ್ದುಪಡಿ ಕಾಯ್ದೆ 25 ನೆನಪಿನಲ್ಲಿರ್ಲಿ. ಇದು ಆರ್ಟಿಕಲ್ 31C ಬಗ್ಗೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 32 ಬಗ್ಗೆ ಹೇಳೋಣ, ಸಂವಿಧಾನಾತ್ಮಕ ಪರಿಹಾರದ ಹಕ್ಕುಗಳು. ಹೌದಾ? ಜೊತೆಗೆ ಇದೆಲ್ಲ ಹಕ್ಕುಗಳು ಮುಗಿತು ಅಂತಂದ್ರೆ ಇನ್ನೊಂದು 2 ದಿನದಾಗ ಮುಗಿತೈತಿ. ಮುಗಿದ ನಂತರ ಬೇಸಿಕ್ ಸ್ಟ್ರಕ್ಚರ್ ಅನ್ನ ಯಾಕೆ ಕಾಯಿನ್ ಮಾಡಿದ್ರು, ಅನ್ವೇಷಣೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಹೇಳೋಣ. ಯಾಕಂತಂದ್ರೆ ಇಲ್ಲಿ ಏನ್ ಮಾಡಕತ್ತಿದ್ರು ಅಂತಂದ್ರೆ DPSPಗಳನ್ನ ಜಾರಿಗೆ ಮಾಡುವ ಸಲುವಾಗಿ ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡಕತ್ತಿದ್ರು. ಎಷ್ಟರ ಮಟ್ಟಿಗೆ ತಿದ್ದುಪಡಿ ಮಾಡಕತ್ತಿದ್ರು ಅಂತಂದ್ರೆ ಅದನ್ನ ಯಾರು ಕ್ವಶನ್ ಮಾಡ್ಲಾರ್ದ ಹಂತಕ್ಕೆ ಹೋಗ್ಬಿಟ್ಟಿತ್ತು. ಯಾಕಂತಂದ್ರೆ ಎಕ್ಸ್ಟ್ರಾ ಎನಾರ್ಮಸ್ ಅಮೌಂಟ್ ಆಫ್ ಎನರ್ಜಿ ಸಿಕ್ಕಾಗ
ಅದು ಊಹೆಗೆ ನಿಲುಕಲಾರದಷ್ಟು ನಿಮ್ಮ ಹತ್ರ ಶಕ್ತಿ ಇದ್ದಾಗ ನೀವು ಏನ್ ಮಾಡ್ತೀರಿ ಅಂತಂದ್ರ ಸಂವಿಧಾನವನ್ನ ಉಲ್ಟಾ ಬರೆಯಾಕೆ ನಿಂತು ಬಿಡ್ತೀರಿ. ಇಂದಿರಾ ಗಾಂಧಿ ಕಾಲದೊಳಗೆ ಆದದ್ದು ಅದೇ. ಎಲ್ಲಿ ತಿದ್ದುಪಡಿ ಅಂದ್ರೆ ಏನಪ್ಪಾ ಅಂತಂದ್ರೆ ಎಲ್ಲಿ ಲೋಪದೋಷಗಳು ಇರ್ತಾವೋ ಅಲ್ಲಿ ನೀವು ಕರೆಕ್ಟ್ ಮಾಡ್ಬೇಕಷ್ಟೇ. ಅದನ್ನ ಬಿಟ್ಟು ಇಡೀ ಸಂವಿಧಾನವನ್ನ ಉಲ್ಟಾ ಬರಿತೀವಿ ಅಂತಂದ್ರೆ ಅದನ್ನ ಸಂವಿಧಾನದ ತಿದ್ದುಪಡಿ ಕಾಯ್ದೆ 42 ಮಿನಿ ಸಂವಿಧಾನ ಅಂತ ಕರಿತೀವಿ. ಸಂವಿಧಾನದ ಒಳಗನ ಒಂದು ಸಣ್ಣ ಸಂವಿಧಾನ ಇದ್ದಂಗದು. ಅಷ್ಟು ತಿದ್ದುಪಡಿಗಳನ್ನ ಅದ್ರ ಅಂಡರ್ದಾಗ ಮಾಡಿಬಿಟ್ಟಾರೆ. ಹೌದಾ? ಇದೆಲ್ಲ ಆಗಬಾರ್ದು ಅಂತೇಳಿ ಏನ್ ಮಾಡಿದ್ರು ಅಂತಂದ್ರೆ ಏನು ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥ ಸಿದ್ಧಾಂತವನ್ನ ಜಾರಿಗೆ ತಗೊಂಡ್ಬರ್ತಾರೆ. ಅದು ಇದರ ಮುಂದುವರೆದ ಭಾಗದ ಡಾಕ್ಟ್ರೈನ್ ಆಫ್ ಇಂಪ್ಲೈಡ್ ಲಿಮಿಟೇಷನ್ ಏನೈತಲ್ಲ ಅದರ ಮುಂದುವರೆದ ಭಾಗನೇ. ಇಲ್ಲಿ ಇಂಪ್ಲೈಡ್ ಲಿಮಿಟೇಷನ್ ಪಾರ್ಲಿಮೆಂಟ್ನ ಮೇಲೆನೇ ಐತಿ. ಲಿಮಿಟೇಷನ್ ಯಾರ ಮೇಲೆ ಐತಿ ಅಂದ್ರೆ ಪಾರ್ಲಿಮೆಂಟ್ ಮೇಲೆನೇ ಐತಿ. ಅಲ್ಲಿನೂ ಕೂಡ ಪಾರ್ಲಿಮೆಂಟ್ಗೆ ಡೈರೆಕ್ಷನ್ ಐತಿ. ಹೌದಾ? ಅದನ್ನ ಆರ್ಟಿಕಲ್ 32 ಮುಗಿದ ನಂತರ ಡಿಸ್ಕಷನ್ ಮಾಡೋಣ. 35 ತನಕ ಮುಗಿದ ನಂತರ. ಯಾಕಂದ್ರೆ ಮೂಲಭೂತ ಹಕ್ಕುಗಳು ಮುಗಿದು ಹೋದ ನಂತರ ಬೇಸಿಕ್ ಸ್ಟ್ರಕ್ಚರ್ ನಾವು ಡಿಸ್ಕಷನ್ ಮಾಡಲೇಬೇಕು. ಯಾಕೆ ಬೇಸಿಕ್ ಸ್ಟ್ರಕ್ಚರ್ ಅನ್ನೋದು ಫೈನ್ ಆಯ್ತು ಅಂತೇಳಿ ಅದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥ ಮಾಹಿತಿ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಈ ಮಾಹಿತಿನ ಎಲ್ಲರಿಗೂ ಸರ್ಕ್ಯುಲೇಟ್ ಮಾಡ್ರಿ. ನಮ್ಮ ವಿಡಿಯೋನ ಶೇರ್ ಮಾಡ್ರಿ, ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಹಾಗೆ ಲೈಕ್ ಅಂಡ್ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರಗಳು.